ಆರ್ತಿ ಆ ಕಡೆ ಹೋಗಿ. ಇದು ಅಗ್ರಜನ್ ವಾಯ್ಸ್ ಅಲ್ವಾ? ಸಮಥಿಂಗ್ ಇಸ್ ರಾಂಗ್. ಸಾರಿದ ಚಂಡಮಾರುತ ಸೈನ್ಯ ಕಲ್ಲುತ ಇಂಥ ಪರ್ವತ
ಅಗ್ರಜ ಅಗ್ರಜ ಆಲ್ ರೈಟ್ ಅಗ್ರಜ ಅಮೂಲ್ಯ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅಗ್ರಜ ಮೆಲ್ಲಿಗೆ 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 ನನ್ನ ಕೈ ಕೈಲಾಗ್ದವನು ಮೈ ಪರ್ಚ್ಕೊಂಡಂತೆ. ನಿನ್ನಿಂದ ಈಗ ಯಾವ ಕೆಲಸ ತಾನೇ ಆಗಿದೆ? ಕೀಟಿರ್ತದ. ವೇದಾಂತ್, ಏನಾಯ್ತು? ಅಯ್ಯೋ, ಏನ್ ಮಾಡ್ಕೊಂಡೆ? ಏನಾಯ್ತು ವಿಕ್ರಾಂತ್? ಅಮ್ಮ, ಏನೂ ಆಗಿಲ್ಲ, ಚಿಕ್ಕದಾಗಿ ಪೆಟ್ಟಾಗಿದೆ ಅಷ್ಟೇ. ಗಾಬರಿ ಪಡೆಯುವಂಥದ್ದು ಏನಿಲ್ಲ. ಸರಿ ಬಾ. ವೇದಾಂತ್, ನೀನು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ವಿಕ್ರಾಂತ್, ಏನಾಯ್ತು ಅಂತ ನೀನಾದ್ರೂ ನಿಜ ಹೇಳು. ನನಗೆ ತುಂಬಾ ಭಯ ಆಗ್ತಿದೆ. ಯಾರೋ 4-5 ಜನ ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಗಲಾಟೆಯಲ್ಲಿ ಅಗ್ರಜಂಗಿ ಗಾಯ ಆಯ್ತು. ವೇದಾಂತ್, ತುಂಬಾ ಏನಾದ್ರೂ ಪೆಟ್ಟಾಗಿದ್ಯಾ? ವಿಕ್ರಾಂತ್, ಬೇಗ ಕಾರ್ ತೆಗಿ, ಹಾಸ್ಪಿಟಲ್ಗೆ ಹೋಗೋಣ. ಅತ್ತೆ, ನಾವು ಬರ್ತಾ ಹಾಸ್ಪಿಟಲ್ಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಬಂದಿದ್ದೀವಿ. ಡಾಕ್ಟರ್ ಏನಂದ್ರು? ನಥಿಂಗ್ ಸೀರಿಯಸ್ ಅಲ್ವಾ? ಹ್ಞೂ ಅತ್ತೆ, ಚಿಕ್ಕ ಗಾಯ ಅಷ್ಟೇ, ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಾಬಾ, ನೀವು ಬರೋದು ಸ್ವಲ್ಪ ತಡ ಆಗಿದ್ರು ನಾನು ನನ್ನ ಮಗು ಹಾಗೆಲ್ಲ ಏನೂ ಆಗೋದಿಲ್ಲ. ನಾವೆಲ್ಲರೂ ನಿಮ್ಮ ಜೊತೆ ಇರೋವರೆಗೂ ನಿಮಗಾಗ್ಲಿ ನಿಮ್ಮ ಮಗುಗಾಗ್ಲಿ ಏನೂ ಆಗಲ್ಲ. ನಾನು ನಿನ್ನನ್ನೇ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಏನು ಮಾಡೋದು, ಈ ವೇದಾಂತ್ ಹೀರೋ ಥರ ಬಂದು ನಿನ್ನನ್ನು ಕಾಪಾಡ್ಬಿಟ್ಟ. ಇಲ್ಲ ಅಂದರೆ ಇಷ್ಟೊತ್ತಿಗಾಗಲೇ ನೀನು ನಿನ್ನ ಮಗು ಶಿವನ್ ಪಾದ ಸೇರುತ್ತಿದ್ರಿ. ಬಾಬಾ, ನನ್ನ ಪಾಲಿಗೆ ನೀವು ದೇವರಾಗ್ಬಿಟ್ರಿ. ಆರ್ತಿ, ಏನು ಮಾಡ್ತಿದ್ದೀರಾ ನೀವು? ನೀವು ಹೀಗೆಲ್ಲ ಮಾಡಬಾರ್ದು. ಹೆಣ್ಮಕ್ಳು ಕಣ್ಣೀರು ಹಾಕೋದು ಮನೆಗೆ ಶ್ರೇಯಸ್ಸಲ್ಲ. ಅಷ್ಟಕ್ಕೂ ನಾನು ಕಾಪಾಡಿರೋದು ಯಾರನ್ನ? ನನ್ನ ತಮ್ಮನ ಹೇಳ್ತೀನಿ, ಅಂದರೆ ನಿಮ್ಮನ್ನು. ಆರ್ತಿ, ನೀವು ಕೂಡ ನನ್ನ ತಂಗಿ ಇದ್ದಾಗೆ. ಅಣ್ಣ ತಂಗಿನ ಕಾಪಾಡೋದಕ್ಕೆ ಥ್ಯಾಂಕ್ಸ್ ಹೇಳೋದು ಸರಿನಾ? ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನೀವು ಇದಕ್ಕೆಲ್ಲ ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಕಾಲ್ಗೆಲ್ಲ ಬೀಳೋದಕ್ಕೆ ಬರಬಾರ್ದು ಪ್ಲೀಸ್. ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲ.
ಜಾಸ್ತಿ ಇದೆಯಲ್ಲ, 3,500 ಹೆಚ್ಚಿಗೆಗಾಯ್ತು. 4,100 ಇದೆಯಲ್ಲ. ಅಲ್ಲ, ಇವ್ರಿಗೆ ಬೆಳಗ್ಗೆ ನಾನು 1,500 ರೂಪಾಯಿ ಕೊಟ್ಟೆ, 600 ರೂಪಾಯಿ ಉಳಿತು. 3,500 ಜಾಸ್ತಿ ಹೇಗಾಯ್ತು? ನಾನೇನಾದರೂ ಲೆಕ್ಕ ತಪ್ಪದ್ನ? ಇಲ್ಲ ಇಲ್ಲ ಇಲ್ಲ, ಅಮ್ಮು ಆರ್ತಿ ಇಟ್ಟಿದ್ದಾರೆ ಅನ್ನೋಕ್ಕೆ ಅವ್ರ ಈ ಕಡೆ ಬಂದೇ ಇಲ್ಲ. ಇನ್ನು ಇವ್ರಿಗೆ ನಾನೇ 1,500 ರೂಪಾಯಿ ಕೊಟ್ಟಿದ್ದೀನಿ. ಇದು ಹೇಗೆ ಜಾಸ್ತಿ ಆಯಿತು, ಹೇಗೆ ಜಾಸ್ತಿ ಆಯಿತು? ಹಾಗಾದರೆ ಈ ದುಡ್ಡು ಎಲ್ಲಿಂದ ಬಂತು? ಯಾರಿಟ್ಟಿರ್ಬೋದು? ವೇದಾಂತ್ ಬಾಬಾ ಕೊಟ್ಟಿರೋ 5,000ದಲ್ಲಿ 1,500 ಧ್ರುವನ್ ಶರ್ಟಿಗಾಯ್ತು. ಇನ್ನು ಮಿಕ್ಕಿರೋದು 3,500. ಅದರಲ್ಲಿ 500 ರೂಪಾಯಿ ನನಗಿಟ್ಕೊಂಡು ಇನ್ನು 3,000 ಜೀರಿಗೆ ಡಬ್ಬಕ್ಕೆ ಹಾಕ್ಬಿಡ್ತೀನಿ. ಬರೀ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳೆ. ಈ 500 ರೂಪಾಯಿ ಯಾವ ಲೆಕ್ಕ? ಬರೀ ಎಷ್ಟು ಎಣಿಸಿದ್ರು ಅಷ್ಟೇ. ಅದರಲ್ಲಿ 4,100 ರೂಪಾಯಿ ಅಷ್ಟೇ ಇರೋದು. ಹೇಯ್, ಯಾಕೆ ನಗ್ತಿದ್ಯಾ? ನಿನ್ ದುಡ್ಡು ಲೆಕ್ಕ ಹಾಕೋದು ನೋಡ್ತಾ ಇದ್ರೆ ನಂಗೆ ನಗು ಬರ್ತಾ ಇದೆ. ಏಯ್, ಈ ದುಡ್ಡಿನ ಬೆಲೆ ಈಗ ನಿನಗೆ ಗೊತ್ತಾಗಲ್ಲ ಕಣೆ. ನೀನು ಮದುವೆ ಮಾಡಿಕೊಂಡು ನಿನ್ನ ಸಂಸಾರ ಮಕ್ಕಳು ಅಂತ ಬರುತ್ತೆ ನೋಡು, ಆಗ ಗೊತ್ತಾಗತ್ತೆ. ಮುಂದೆ ಹೇಗೆ ನಾನು ಕೋತಿ ತರ ಕುಣಿಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ. ಸಮಾಧಾನನಾ? ಹಾಕ್ತೀನಿ ನೋಡು. ಅಲ್ವೇ, ಈ ತಿಂಗಳು ಚೀಟಿಗೆ 3,000 ರೂಪಾಯಿ ಕಡಿಮೆ ಇತ್ತು ಅಂತ ನಾನು ಒದ್ದಾಡ್ತಾ ಇದ್ದೆ. ಈಗ ಎಣಿಸಿದ್ರೆ ಸರಿಯಾಗಿದೆ. ಇದು ಹೇಗೆ ಬಂತು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನೀನು ನೋಡಿದ್ರೆ ಯಾರಾದ್ರೂ ಇಟ್ಟಿರ್ಲಿ ಬಿಡು ಪರಿ, ಟೆನ್ಷನ್ ಕಮ್ಮಿ ಆಯ್ತಲ್ಲ, ಖುಷಿ ಪಡು. ಏನೇ ಖುಷಿ ಪಡೋದು ಏನು ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ. ನನ್ನ ಮೊದಲನೇ ಸಂಪಾದನೆಯಲ್ಲಿ ನೀನು ಕೊಡೋಕ್ಕಾಗಿರೋದು ಇಷ್ಟೇ ಅಮ್ಮ. ಆದರೆ ಇನ್ನು ಮುಂದೆ ನನ್ನ ಸಂಪಾದನೆ ದುಡ್ಡಲ್ಲಿ ನಿನ್ನ ಅಪ್ಪನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಂಜುನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ತುಂಬ ಇದೆ. ಆದಷ್ಟು ಬೇಗ ನನ್ನ ಆಸೆ ಕನಸನ್ನ ಈಡೇರಿಸ್ಕೊಳ್ತೀನಮ್ಮ. ಈ ಅದಿತಿ, ನಿನ್ಗೇನೇ ಆಯ್ತು? ಏನಿಲ್ಲ ಬಿಡಮ್ಮ, ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಅಯ್ಯೋ, ಈ ಹುಡುಗಿ ಯಾಕೆ ಈ ಥರ ಆಡ್ತಾಳೆ? ಒಂದೊಂದ್ಸಲ ಒಂದೊಂಥರ ವಿಚಿತ್ರವಾಗಿ ಆಡ್ತಾಳಪ್ಪ. ಇವಳು ಹೀಗೆ ಅಂತ ಅನ್ಕೊಳ್ಳೋಕ್ಕೆ ಆಗ್ತಿಲ್ಲ. ಏನಾಗಿದೆಯೋ ಏನೋ. ವೇದಾಂತ್, ವೇದಾಂತ್, ನಿನ್ನ ಮೇಲೆ ಇವತ್ತು ತುಂಬ ಹೆಮ್ಮೆ ಅನಿಸ್ತಿದೆ. ಇದ್ರೆ ಗಂಡ ನಿನ್ನ ಥರ ಇರಬೇಕು, ಡಿಟ್ಟೋ ಹೀರೋ ಥರ. ಯಾಕೆ ಹೀಗೆ ಹೇಳ್ತಿದ್ಯಾ? ನೀನು ನಿನ್ನ ಪ್ರಾಣನೂ ಲೆಕ್ಕಿಸ್ದೆ ಅಕ್ಕನ ಕಾಪಾಡ್ದಲ್ಲ, ಅದಕ್ಕೆ. ನಿಮ್ಮ ಅಕ್ಕ ಅಷ್ಟೇ ಅಲ್ಲ ಬಚಾರಿ, ನಾವು ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ನೀನು ಯಾಕೆ ಅಷ್ಟೊಂದು ರಿಸ್ಕ್ ತಗೋಬೇಕಿತ್ತು ವೇದಾಂತ್? ಅಕ್ಕಂಗೆ ದೂರದಿಂದನೇ ದೂರ ಸರ್ಕೋ ಅಂತ ಕೂಗಿದ್ರೆ ಆಗ್ತಿರ್ಲಿಲ್ವಾ? ಆ ಕಮ್ಮಿ ಮೇಲೆ ಬಿದ್ದು ನೀನು ಯಾಕೆ ಗಾಯ ಮಾಡ್ಕೋಬೇಕಿತ್ತು? ಆ ಕಮ್ಮಿ ಏನೋ ಸ್ವಲ್ಪ ತಾಕ್ತು, ಅದಕ್ಕೆ ಓಕೆ. ಅದನ್ನ ಜೋರಾಗಿ ತಾಕಿದ್ರೆ ದಿಕ್ಕು ದೇಶ ಇಲ್ದಿರೋ ಥರ ಫೈಟ್ ಮಾಡಕ್ ಹೋಗ್ತೀಯಲ್ಲ. ನೀನು ನಂಬ್ಕೊಂಡಿರೋ ಬಡ್ಜೀವ ಇದೆ ಅಂತ ನಿನಗೆ ನೆನಪೇ ಆಗ್ಲಿಲ್ವಾ? ಇಷ್ಟಕ್ಕೆ ಮುಗಿತಾರ? ಜಸ್ಟ್ ಲೀವ್ ಇಟ್ ಅಮೂಲ್ಯ. ಏನಿಷ್ಟು ಸಲೀಸಾಗಿ ಮುಗಿತು ಬಿಡು ಅಂತಿದ್ಯಾ? ಎಕ್ಸ್ಕ್ಯೂಸ್ ಮೀ, ನೀನು ನಿನ್ನ ರಿಯಲ್ ಕ್ಯಾರೆಕ್ಟರ್ ಇದ್ದಾಗಲೇ ನೀನು ನೋಡಿದ್ರೆ ನನಗೆ ಇರಿಟೇಟ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಕ್ಯಾರೆಕ್ಟರಿಂದ ಹೊರಗಡೆ ಬಂದು ಈ ರೀತಿ ಅಳಿತಿದ್ರೆ ನನಗಲ್ಲಂತೂ ನೋಡೋಕ್ಕಾಗಲ್ಲ. ಅದು ಇನ್ನೂ ಜಾಸ್ತಿ ಇರಿಟೇಟ್ ಮಾಡುತ್ತೆ. ಕಣ್ಣೀರೆಲ್ಲ ನಿನ್ನ ಸೂಟ್ ಆಗಲ್ಲ, ಕಣ್ಣೋರ್ಸ್ಕೊ. ಇನ್ನೇನು ಜ್ಯೂಸ್ ಸೂಟ್ ಆಗುತ್ತಾ? ನಾನು ರೌಡಿ ಬೆಬೇನೇ ಆಗಿರ್ಬೋದು, ಆದರೆ ನನಗೂ ಹಾರ್ಟು, ಕಿಡ್ನಿ, ಬೋಟಿ, ಕಲಿಜ ಅಂತೆಲ್ಲ ಇದೆ. ನಾನು ಎಮೋಷ್ನಲ್ ಆಗ್ತೀನಿ. ಹೇಳಿ ಕೇಳಿ ನಾನು ಒಂದು ಹೆಣ್ಣು, ನನ್ನ ಬಗ್ಗೆ ಈ ಥರ ಮಾತಾಡ್ಬೋದಾ ನೀನು? ಅಮೂಲ್ಯ, ಏಯ್ ಅಮೂಲ್ಯ, ಅಮ್ಮ, ಏನಾಯ್ತಪ್ಪ? ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ
ನೋಡಿ ಅಮ್ಮ, ನಿಮ್ಮ ಸೊಸೆ ನನಗೆ ಏಟಾಗಿದೆ ಅಂತ ಗೊತ್ತಿದ್ರು ಹೇಗೆ ಹೊಡಿತಿದ್ದಾಳೆ ನೋಡಿ. ಸ್ವಲ್ಪನೂ ಕಟ್ಟಿಸಿ ಅನ್ನೋದೇ ಇಲ್ಲ. ಕರ್ಟೆಸಿ ಜಾಸ್ತಿ ಆಗಿದ್ದಕ್ಕೆ ಹೊಡೆಯಕ್ ಹೋಗಿದ್ದು. ಅವನಿಗೊಂದು ಮೈ ಮೇಲೆ ಸ್ವಲ್ಪನೂ ಪ್ರಜ್ಞೆನೇ ಇಲ್ಲ. ಪ್ರಾಣ ಅಂತಾನು ಲೆಕ್ಕಿಸ್ದೆ ಹೆಂಗ್ ಹೋರಾಡ್ತಾನೆ ಗೊತ್ತಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಅವನಿಗೆ ನೋವಾದ್ರೆ ನನಗೂ ನೋವಾಗಲ್ವಾ? ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ. ಜೀವನ ಅನ್ನೋದು ಬಂಡಿ ಇದ್ದ ಹಾಗೆ. ಒಂದು ಕಡೆ ಹಳ್ಳ ಇದ್ರೆ ಇನ್ನೊಂದು ಕಡೆ ದಿಂಡೆ ಇರುತ್ತೆ. ಆದ್ರೆ ಉದ್ದೇಶ ಮುಂದೆ ಹೋಗೋದು ಮಾತ್ರ ಇರುತ್ತೆ. ಎರಡು ಚಕ್ರ ಸರಿ ಇದ್ದಾಗ್ಲೇ ಗಾಡಿ ಸರಾಗವಾಗಿ ಓಡಕ್ ಸಾಧ್ಯ. ನೀವಿಬ್ರು ವಿರುದ್ಧ ಸ್ವಭಾವದವರು, ಅದಕ್ಕೆ ಅನ್ಯೋನ್ಯವಾಗಿದ್ದೀರಾ. ಯಾವಾಗ್ಲೂ ಹೀಗೆ ಇರಿ. ತುಂಬಾ ನೋವಾಗ್ತಿದ್ಯಪ್ಪ? ತುಂಬಾ ಏನಿಲ್ಲಮ್ಮ, ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ಇಲ್ಲಮ್ಮ, ಸುಳ್ಳು ಹೇಳ್ತಿದ್ದಾನೆ. ತುಂಬಾ ಅಲ್ಲ, ಸಿಕ್ಕಾಪಟ್ಟೆ ಏಟಾಯ್ತು. ತುಂಬಾ ಬ್ಲಡ್ ಹೋಯ್ತು ಗೊತ್ತಾ? ಹುಷಾರಾಗಿರಿಪ್ಪ. ಹೊತ್ತಿಲ್ಲದ ಹೊತ್ತಿನಲ್ಲಿ ಎಲ್ಲೂ ಹೋಗ್ಬೇಡಿ. ಯಾವ ಹೊತ್ತಿನಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ನನಗೂ ಅರ್ಥನೇ ಆಗ್ತಿಲ್ಲಮ್ಮ. ನಮ್ಮ ಫ್ಯಾಮಿಲಿ ಮೇಲೆ ಯಾಕೆ ಅಷ್ಟೊಂದು ವೆಂಜನ್ಸ್ ಇದೆ ಅಂತ ಗೊತ್ತಾಗ್ತಿಲ್ಲ. ವಿಕ್ರಾಂತ್ ಆಯ್ತು, ಧ್ರುವ ಆಯ್ತು, ಈಗ ನೋಡಿದ್ರೆ ಆರ್ತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನನಗಂತೂ ಏನು ಅರ್ಥ ಆಗ್ತಿಲ್ಲಮ್ಮ. ಯಾವುದನ್ನು ಮುಂದುವರಿಸಬಾರ್ದು, ತುಂಬ ಓವರ್ ಥಿಂಕ್ ಮಾಡಬಾರ್ದು ಅಂತ ಅಲ್ಲಿಗಲ್ಲಿಗೆ ವಿಷಯಗಳನ್ನ ಬಿಡ್ತಿದ್ದೆ. ಆದರೂ ಪರ್ಟಿಕ್ಯುಲರ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅಟ್ಯಾಕ್ ಆಗ್ತಿದೆ. ಯಾಕೆ ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ. ಅವ್ರು ಯಾರು, ಅವ್ರನ್ನ ಯಾರು ಕಳಿಸಿದ್ರು ಅಂತ ಎಲ್ಲ ಗೊತ್ತು. ಆದರೆ ಇವತ್ತು ನಾನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಆದಷ್ಟು ಬೇಗ ಆ ಸಮಯ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಈ ತಿಂಗಳಾದ್ರೂ ಏನಾದರೂ ದುಡ್ಡು ಸೇವ್ ಮಾಡೋಣ ಅಂದರೆ ನನ್ನ ಮೊದಲನೇ ಸಂಬಳದಲ್ಲೇ ₹1 ಉಳ್ಸೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ನಾವು ಸಂಪಾದನೆ ಮಾಡಿದ ದುಡ್ಡಲ್ಲಿ ಅಪ್ಪ ಅಮ್ಮಂಗೆ ಏನಾದ್ರು ಸಹಾಯ ಮಾಡಿದ್ರೆ ಅದ್ರಲ್ಲಿ ಸಿಗೋ ಖುಷಿ ಇನ್ನೆಲ್ಲೂ ಸಿಗಲ್ಲ ಅಂತ. ಇವತ್ತು ನಾನು ಮಾಡಿದ್ದು ಸಣ್ಣ ಸಹಾಯನೇ ಆಗಿರ್ಬೋದು, ಆದರೆ ಅದ್ರಲ್ಲಿ ಕೊಡ್ತಿರೋ ತೃಪ್ತಿ ಸಿಕ್ಕಾಪಟ್ಟೆ ದೊಡ್ಡದು. ಅದು ಅಲ್ಲದೆ ಧ್ರುವಕ್ಕೆ ಶರ್ಟ್ ಬೇರೆ ಗಿಫ್ಟ್ ಮಾಡಿದ್ದೀನಿ. ಫೈನಲಿ ನನ್ನ ಹೆಂಡತಿ ಇಷ್ಟಪಡೋ ಬಿಸಿ ಬೆಳೆ ಬಾತ್ ರೆಡಿ. ಘಮ ಘಮ ಅಂತಿದೆ. ಓ ಗಾಡ್ ಅಗ್ರಜ, ಇದನ್ ಫೇವ್ರೆಟ್ ಶರ್ಟ್ ಆರ್ತಿ ಅವ್ರು ಗಿಫ್ಟ್ ಮಾಡಿರೋದು. ಡೋಂಟ್ ವರಿ ವಿಕ್ರಾಂತ್, ಈ ಥರದ ಫುಡ್ ಸ್ಟೇನ್ಸ್ಗಳಿಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ವೇಟ್ ಅ ಮಿನಿಟ್. ನ್ಯೂ ಟೈ ಡಬಲ್ ಪಾರ್. ಇದು ಎವ್ರಿಡೇ ಟಫ್ ಸ್ಟೇನ್ಸ್ ನ ಯಾವುದೇ ಬ್ರಷ್ ಅಥವಾ ಬಾರ್ ಇಲ್ಲದೆ ತೆಗೆಯುತ್ತೆ. ಥ್ಯಾಂಕ್ಸ್ ಅಗ್ರಜ.